ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಸ್ವಲ್ಪ ಹೊತ್ತಷ್ಟೇ ಸರ್, ಬೇಗ ನೋಡಿ ವಾಪಸ್ ಕಳಿಸ್ಕೊಡ್ತೀನಿ. ಮಧ್ಯದಲ್ಲಿ ತರ ಬಂದು ತೊಂದರೆ ಕೊಟ್ರೆ ಕಷ್ಟ ಆಗುತ್ತೆ ಸರ್. ಎಲ್ಲ ಟೈಮಲ್ಲೂ ನಿಮಗೆ ಒಳಗಡೆ ಬಿಡಕ್ಕೆ ಪರ್ಮಿಷನ್ ಇಲ್ಲ ಸರ್. ಇದು ಬೋರ್ಡಿಂಗ್ ಸ್ಕೂಲ್ ಅಂತ ನಿಮಗೂ ಗೊತ್ತಲ್ವಾ ಸರ್. ಇಲ್ಲಿನ ರೂಲ್ಸು ಟೈಮಿಂಗ್ಸು ಫಾಲೋ ಮಾಡಲಿಲ್ಲ ಅಂದ್ರೆ ನನ್ನ ಕೆಲಸ ಹೋಗುತ್ತೆ. ನಿಮ್ಮ ಮಾತು ಅರ್ಥ ಆಗುತ್ತೆ ಸರ್, ಆದ್ರೆ ಇವತ್ತು ಹಬ್ಬ ಅಲ್ವಾ, ಸ್ಕೂಲಿಗೆ ರಜೆ ಇರುತ್ತೆ. ಅವನೊಬ್ಬನೇ ಇರೋದ್ರಿಂದ ಬೇಜಾರಾಗುತ್ತೆ ಅಂತ ಬಂದೆ. ಬೇಕಾದ್ರೆ ಪ್ರಿನ್ಸಿಪಲ್ ಹತ್ರ ನಾನೇ ಮಾತಾಡ್ತೀನಿ. ಆಗಲ್ಲ ಸರ್, ದಯವಿಟ್ಟು ಇಲ್ಲಿಂದ ಹೊರಡಿ. ಮ್ಯಾನೇಜ್ಮೆಂಟ್ ಏನಾದರೂ ನೋಡಿದ್ರೆ ನನ್ನ ಕೆಲಸ ಹೋಗುತ್ತೆ. ಸರ್ ಅಟ್ಲೀಸ್ಟ್ ಒಂದ್ಸಲಿ ದೂರದಿಂದ ಏನಾದರೂ ನೋಡ್ಕೊಂಡು ಹೋಗ್ಬಿಡಿ ಸರ್. ಸಾರಿ ಸರ್, ಆಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಹಾಂ, 3rd ಕ್ರಾಸಲ್ಲಿ ಲಾಸ್ಟ್ ಮನೆ, ಬೇಗ ಬಂದ್ಬಿಡಿ. ಏನ್ ಹಾಗೆ ಗುರಾಯಿಸ್ತಿದ್ಯಾ? ಇದು ನನ್ನ ಮನೆ, ನಾನು ಹುಟ್ಟಿ ಬೆಳೆದಿರೋ ಮನೆ. ಇಲ್ಲಿ ನಾನು ಹೇಳಿದ್ದ ನಡೆಯೋದು. ಗುರಾಯಿಸೋದೆಲ್ಲ ಇಟ್ಕೋಬೇಡ, ಸುಮ್ಮನೆ ತಲೆ ಬಗ್ಸು. ಏನೇ ಇದು, ಮದುವೆ ಹೆಣ್ಣಿನ ತರ ರೆಡಿ ಆಗಿದ್ಯಾ? ಅಡಿಗೆ ಕೆಲಸ ತುಂಬಾ ಇದೆ, ನಡಿ ಒಂದ್ ಸ್ವಲ್ಪ ಸಹಾಯ ಮಾಡುವೆ ಅಂತೆ. ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ ಮಾಮ್? ನೋಡು, ಮೊದ್ಲು ನಿಂಗೆ ಮದ್ವೆ ಆಗಿರ್ಲಿಲ್ಲ, ಈಗ ನೀನ್ ಇನ್ನೊಂದ್ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ಸ್ವಲ್ಪ ಕೆಲಸ ಕಲ್ತ್ಕೊಳ್ವಿ ಅಂತ ನಡಿ. ಮಾಮ್, ಮೆಹಂದಿ ಹಚ್ಚೋರು ಪಕ್ಕದ ರೋಡಲ್ಲಿ ಇದಾರೆ, ಇನ್ನೇನ್ ಬರ್ತಾ ಇದಾರೆ. ನಾನ್ ಮೆಹಂದಿ ಹಾಕಿಸ್ಕೋಬೇಕು. ಕೆಲಸ ಎಲ್ಲ ನಾನು ಮಾಡಲ್ಲ. ಅಲ್ಲ ಕಣೆ ಅತ್ತೆ, ಹೋಗ್ಲಿ ಬಿಡಿ, ನಿಮಗೆ ಸಹಾಯ ತಾನೇ ನಾನು ಮಾಡ್ತೀನಿ. ಅಯ್ಯೋ, ನೀವ್ ಯಾಕೆ ಮಾಡ್ತೀರಾ? ನೀವ್ ಈ ಮನೆ ಅಳಿಯಂದ್ರು. ಇವನು ಮಾಡೋದಕ್ಕೆ ಏನು ಕೆಲಸ ಇಲ್ಲ. ಬಿಟ್ಟಿ ತಿನ್ನೋ ಬದಲು ಸೊಂಟ ಬಗ್ಸಿ ಕೆಲಸ ಮಾಡೋದಕ್ಕೆ ಹೇಳಿ. ಅಟ್ಲೀಸ್ಟ್ ತಿಂದಿದ್ದಾದ್ರೂ ಕರ್ಗುತ್ತೆ. ಅವಳ ಮಾತ್ಗೆ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಗೊತ್ತಲ್ಲ ಅವಳ ಬುದ್ಧಿ ಏನು ಅಂತ. ಅಯ್ಯೋ, ನೀವು ಬಿಡಿಯತ್ತೆ, ಅವಳ ಬಗ್ಗೆ ನನ್ಗೆ ಗೊತ್ತಿದೆ. ಬನ್ನಿ, ನಾನೇ ನಿಮಗೆ ಸಹಾಯ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ನಾನೇ ಮಾಡ್ಕೋತೀನಿ. ಅತ್ತೆ, ನಿಮ್ಮ ಜಾಗದಲ್ಲಿ ನಮ್ಮ ಅಮ್ಮ ಇದ್ದೀವಿ, ನಾನು ಇದೇ ಕೆಲಸ ಮಾಡ್ತಿದ್ದೆ ತಾನೆ. ಬನ್ನಿ. ಇಷ್ಟ ಆಯ್ತಾ ಮಗ್ನೆ? ಅಪ್ಪ, ಈ ತರ ತಿಂಡಿಗಳು ನಮ್ಮ ಹಾಸ್ಟೆಲಲ್ಲೂ ಕೊಡಲ್ಲ, ಗೊತ್ತಾ? ಸರಿ ಆಗಿದ್ರೆ ನಿನ್ಗೆ ಅವಾಗವಾಗ ಈ ತರ ಹೋಟ್ಲಿಗೆಲ್ಲ ಕರ್ಕೊಂಬಂದು ನಿನ್ಗೆ ಇಷ್ಟ ಬಂದ್ರನ್ನೆಲ್ಲ ಕೊಡಿಸ್ತೀನಿ, ಆಯ್ತಾ? ಆದ್ರೆ ಇವತ್ತು ಗಣೇಶ ಹಬ್ಬ ಅಲ್ವಾ ಅಪ್ಪ? ಹ್ಞೂ ಮಗ್ನೆ. ಹಾಗಾದ್ರೆ ಹಬ್ಬಕ್ ನಮ್ಮ ಮನೆ ಕರ್ಕೊಂಡು ಹೋಗ್ತೀಯಾ? ಗಣೇಶ ಹಬ್ಬಕ್ಕೆ ಸಿಹಿ ತಿಂಡಿ ಎಲ್ಲ ಮಾಡಿರ್ತಾರೆ ಅಲ್ವಾ ಅಪ್ಪ? ಗಣೇಶ ತರುವಾಗ ಆಡೋದು ಕುಣಿಯೋದು ಎಲ್ಲ ಇರುತ್ತೆ ಅಲ್ವಾ ಅಪ್ಪ? ಅದನ್ನೆಲ್ಲ ನಾನು ನೋಡ್ಬೇಕು, ಸಿಹಿ ತಿಂಡಿ ಎಲ್ಲ ತಿನ್ಬೇಕು ಅಂತ ನನಗೂ ಆಸೆ ಆಗ್ತಿದೆ ಅಪ್ಪ. ಪ್ಲೀಸ್ ನನ್ನ ಮನೆಗೆ ಕರ್ಕೊಂಡು ಹೋಗು, ನಾನು ಗಣೇಶ ಹಬ್ಬ ಮಾಡ್ತೀನಿ. ನಿಮ್ಗೆ ಅಂತ ಸ್ವೀಟ್ ತರಿಸಿದ್ನಲ್ಲ ಮಗ್ನೆ. ಇದು ಹೋಟ್ಲದು, ನನಗೆ ಮನೆಗೆ ಬೇಕು. ಸದ್ಯಕ್ಕೆ ನೀನು ಇಲ್ಲಿ ಓದ್ಬೇಕು. ಮುಂದೆ ಯಾವಾಗಲಾದ್ರೂ ನಾನು ಮನೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನೀನೇ ಭೂಮಿಗೆ ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು ಅಳುವೆ ನಿನ್ನ ಆಜ್ಞೆಯು, ದಂತದ ಬೊಂಬೆ ಜಯಕ. ಹಾ, ಯಾರಿವನು ಡ್ರೀಮ್ ಬಾಯ್? ಆಯ್ ಹಾಯ್ ರೇ ಹಾಯ್. ಯಾರಿವನು ಪ್ಲೇ ಬಾಯ್? ಆಯ್ ಹಾಯ್ ರೇ ಹಾಯ್. ಹೇ ಹೇ ಯಾರಿವ? ಯಾವ ಊರವ? ಯಾರಿವನು ಡ್ರೀಮ್ ಬಾಯ್? ಆಯ್ ಹಾಯ್ ರೇ ಹಾಯ್. ನೀವು ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ.
ಕೆಂಪು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಓ ಓ ಓ ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಆತೆ 2 ನಿಮಿಷ ಬಂದೆ. ಏಯ್ ಏನು ಗೂಳಿ ನುಗ್ತಂಗ್ ನುಗ್ತಿದ್ಯಾ? ಕೇಳ್ಕೊಂಡ್ ಬರ್ಬೇಕು ತಾನೆ. ಪೂಜೆಗೆ ಲೇಟ್ ಆಗ್ತಿದೆ, ಬೇಗ ರೆಡಿ ಆಗಿ ಹೇಳಿದ್ರು, ಅದಕ್ಕೆ ಬಂದೆ. ನಾನಿಲ್ಲಿ ಮೆಹಂದಿ ಹಾಕಿಸ್ಕೊಳ್ತಿರೋದು ನಿನ್ ಕಣ್ಣು ಕಾಣಿಸ್ತಿಲ್ವಾ? ನಾನು ಬಟ್ಟೆ ತಗೊಂಡು ಆ ಕಡೆ ಬದಲಾಯಿಸ್ಕೊಂಡು. ಮುಗೀತು ಮೇಡಮ್ ಪೇಮೆಂಟ್. ಒಂದ್ ನಿಮಿಷ. ಹಲೋ, ಪೇಮೆಂಟ್ ಕೊಟ್ಟು ಕಳ್ಸು. ಎಷ್ಟು ಮೇಡಮ್? 500 ಸರ್. ಥ್ಯಾಂಕ್ ಯು ಸರ್. ಸಾರಿ. ಯಾಕೋ ಹಂಗ್ ಮಾಡ್ದೆ? ನಾನೇನು ಬೇಕು ಬೇಕು ಅಂತ ಮಾಡಲಿಲ್ಲ. ನೀನು ಬೀಳ್ತಿದ್ದೆಲ್ಲ ಅಂತ ಹಿಡ್ಕೊಂಡೆ ಅಷ್ಟೇ. ನಿನ್ ಕಳ್ಳಾಟ ಎಲ್ಲ ನನಗ್ ಗೊತ್ತಿಲ್ವಾ? ಗಾಡ್, ನನಗ್ ಸೀರೆ ಹೇಗೆ ಉಡ್ಕೊಳ್ಳಿ? ಮೆಹಂದಿ ಹಾಕೋರ್ ಬೇರೆ ಹೊರಟ್ಬಿಟ್ರಲ್ಲ. ಬೇಕಾದ್ರೆ ನಿನ್ಗೇನೋ ಅಭ್ಯಂತರ ನಾನು ಸರಿ ಮಾಡ್ತೀನಿ. ಏನ್ ಮಾಡ್ತೀಯೋ ಬೇಗ ಮಾಡು.